Hi to all, myself Shivashankari VR. Today I am here to take a subject, to teach a subject, Advanced Accounting, which is for the 5th semester BCom, Bangalore University. We can learn today about the introduction of basic concepts in banking companies. Let us look at the definition. ಮೊದಲು definition ನೋಡೋಣ. ಈ ಡೆಫಿನೇಷನ್ ಏನು ಹೇಳುತ್ತೆ ಅಂತ ಅಂದರೆ ಸೆಕ್ಷನ್ 5 ಆಫ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಡಿಫೈನ್ಸ್ ಬ್ಯಾಂಕಿಂಗ್ ಆಸ್ ದ accepting for the purpose of lending or investment of deposit of money from the public repayable on demand or otherwise withdrawable by check, draft, order or otherwise. ಈ ಡೆಫಿನೇಷನ್ ಏನು ಹೇಳುತ್ತೆ ಅಂತ ಅಂದರೆ ಬ್ಯಾಂಕು ಎರಡು ಮುಖ್ಯವಾದ ಕಾರ್ಯವನ್ನು ಮಾಡುತ್ತೆ. ಏನದು? ದ accepting ಫಾರ್ ದ ಪರ್ಪಸ್ ಆಫ್ ಲೆಂಡಿಂಗ್ ಅಂದರೆ ಜನರಲ್ ಪಬ್ಲಿಕ್ಕಿಂದ ದುಡ್ಡನ್ನು ತಗೊಳುತ್ತೆ. ಯಾತಕ್ಕೋಸ್ಕರ? ಅದನ್ನು ಅವ್ರಿಗೆ ಮತ್ತೆ ಸಾಲದ ರೂಪದಲ್ಲಿ ವಾಪಸ್ ಕೊಡೋದಕ್ಕೆ. ಸೊ ಮುಖ್ಯವಾದ ಫಂಕ್ಷನ್ ಏನು? ಅಕ್ಸೆಪ್ಟ್ ಮಾಡೋದು. ಎರಡನೇ ಫಂಕ್ಷನ್ನು ಲೆಂಡ್ ಮಾಡೋದು. ಸೊ ಯಾವ ಒಂದು ಸಂಸ್ಥೆ ಈ ಎರಡು ಕಾರ್ಯವನ್ನು ಪ್ರಧಾನವಾಗಿ ಮಾಡುತ್ತೋ ಅಂತಹ ಸಂಸ್ಥೆಗಳನ್ನು ನಾವು ಬ್ಯಾಂಕಿಂಗ್ ಕಂಪನೀಸ್ ಅಂತ ಕರಿತೀವಿ. ಓಕೆ, ಸೊ ಅಕ್ಸೆಪ್ಟ್ ಮಾಡೋದು, ಅಕ್ಸೆಪ್ಟಿಂಗ್ ದ ಡೆಪಾಸಿಟ್ ಮತ್ತು ಲೆಂಡಿಂಗು. ಆಮೇಲೆ ಯಾವ ಸ್ವರೂಪದಲ್ಲಿ ಡಿಮಾಂಡ್ ಮಾಡಿದಾಗ ಕಸ್ಟಮರ್, ಲೈಕ್ ಚೆಕ್ಕಿನ ರೂಪದಲ್ಲಿರ್ಬೋದು, ಡಿಮಾಂಡ್ ಡ್ರಾಫ್ಟನ್ನಿನ ರೂಪದಲ್ಲಿರ್ಬೋದು, ಆರ್ಡರಿನ ರೂಪದಲ್ಲಿರ್ಬೋದು, ಈ ಎಲ್ಲ ತರಹದ ವಿಧವಾದ ಸ್ವರೂಪದಲ್ಲಿ ಪಬ್ಲಿಕ್ ಡಿಮಾಂಡ್ ಮಾಡಿದಾಗ ಬ್ಯಾಂಕ್ ಅವರು ಕೊಡಬೇಕಾಗುತ್ತೆ. ಸೊ ಇದು ತುಂಬ ಪ್ರಧಾನವಾದ ಬ್ಯಾಂಕಿನ ಕಾರ್ಯ. ಎರಡನೇದು ನಾವು ಫೀಚರ್ಸ್ ಆಫ್ ಬ್ಯಾಂಕಿಂಗ್ ನೋಡೋಣ. ವಾಟ್ ಆರ್ ದ ಫೀಚರ್ಸ್ ಆಫ್ ಬ್ಯಾಂಕಿಂಗ್? The borrowing, raising and taking up of money. This is the first most feature. So ಬ್ಯಾಂಕ್ ಅಂತ ಅಂದರೆ ಸಾಲವನ್ನು ತಗೊಳುತ್ತೆ, ಕ್ಯಾಪಿಟಲನ್ನು ರೈಸ್ ಮಾಡುತ್ತೆ, ಹಣವನ್ನು ಪಬ್ಲಿಕ್ಕಿಂದ ಸ್ವೀಕಾರ ಮಾಡಿ ಮತ್ತು ಅವ್ರಿಗೆ ಬೇಕಾಗಿರೋರಿಗೆ ವಾಪಸ್ ಮಾಡುವಂತಹ ಕರ್ತವ್ಯ. ದ ಲೆಂಡಿಂಗ್ ಆನ್ ಅಡ್ವಾನ್ಸಿಂಗ್ ಆಫ್ ಮನಿ ಈದರ್ ಅಪಾನ್ ಆರ್ ವಿದೌಟ್ ಸೆಕ್ಯೂರಿಟಿ. ಈ ಪಾಯಿಂಟ್ ಏನು ಹೇಳುತ್ತೆ ಅಂತ ಅಂದರೆ ಪಬ್ಲಿಕ್ಗೆ ಸಾಲ ಕೊಡೋದು ಎರಡು ರೀತಿ ಮಾಡುತ್ತೆ ಬ್ಯಾಂಕು. ಒಂದು, ಅಡಮಾನವನ್ನು ತಗೊಂಡು ಸಾಲವನ್ನು ಕೊಡುತ್ತೆ, ಅತಿ ದೊಡ್ಡ ಪ್ರಮಾಣದ ಹಣವನ್ನು. ಇನ್ನೊಂದು ಚಿಕ್ಕ ಪ್ರಮಾಣದ ಹಣ ಅಥವಾ ಕಡಿಮೆ ಪ್ರಮಾಣದ ಹಣ ಅಂತ ಅಂದರೆ ಸೆಕ್ಯೂರಿಟಿ ತಗೊಳ್ದೇನೆ ಸಾಲವನ್ನು ಕೊಡೋದು. ಮೂರನೇದು, ದ ಗ್ರಾಂಟಿಂಗ್ ಆ್ಯಂಡ್ ಇಶ್ಯೂಯಿಂಗ್ ಆಫ್ ಲೆಟರ್ ಆಫ್ ಕ್ರೆಡಿಟ್, ಟ್ರಾವೆಲರ್ ಚೆಕ್ ಆ್ಯಂಡ್ ಸರ್ಕ್ಯುಲರ್ ನೋಟ್ಸ್. ಈ ಲೆಟರ್ ಆಫ್ ಕ್ರೆಡಿಟು, ಟ್ರಾವೆಲರ್ ಚೆಕ್, ಸರ್ಕ್ಯುಲರ್ ನೋಟ್ಸ್ ಅನ್ನೋದು ಬೇರೆ ಬೇರೆ ಹಣದ ಸ್ವರೂಪಗಳು, ವ್ಯಾಪಾರದಲ್ಲಿ ಬಳಕೆ ಮಾಡುವಂತಹ ಹಣದ ಸ್ವರೂಪಗಳು. ಇದನ್ನು ಕೂಡ ಬ್ಯಾಂಕಿಂಗು ವ್ಯವಹಾರವನ್ನು ಬ್ಯಾಂಕಿಂಗ್ ವ್ಯಾಪಾರದಲ್ಲಿ ಇದು ಒಳಗೊಂಡಿರುತ್ತದೆ. ನೆಕ್ಸ್ಟ್, ದ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಬುಲಿಯನ್ಸ್ ಅಂತ ಅಂದರೆ, ಬುಲಿಯನ್ಸ್ ಅಂತ ಅಂದರೆ ಪ್ರೇಷಿಯಸ್, ಅತಿ ಅಮೂಲ್ಯವಾದ ಗೋಲ್ಡ್ ಇರಬಹುದು, ಸಿಲ್ವರ್ ಇರಬಹುದು ಅಥವಾ ಪ್ಲಾಟಿನಮ್ ಇರ್ಬೋದು, ಇಂತಹ ಅಮೂಲ್ಯವಾದ ಮೆಟಲ್ಸ್ಗಳಲ್ಲಿ ವ್ಯಾಪಾರ ವಹಿವಾಟವನ್ನು ಕೂಡ ಬ್ಯಾಂಕು ಮಾಡುತ್ತೆ. ನೆಕ್ಸ್ಟು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಇನ್ಕ್ಲೂಡಿಂಗ್ ಫಾರಿನ್ ಬ್ಯಾಂಕ್ ನೋಟ್ಸ್ ಅಂತ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ. ಓಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಮಾಡುವಂತಹ ಸಂಸ್ಥೆಗಳಿಗೆ ಹಣಕಾಸಿನ ಇಂಟರ್ನ್ಯಾಷನಲ್ ಮನಿ ವ್ಯವಸ್ಥೆಯನ್ನು ಮಾಡಿ ಅವ್ರಿಗೆ ಸಹಾಯ ಮಾಡುವ, ನೆರವು ಮಾಡುವಂತಹ ಕಾರ್ಯದಲ್ಲಿ ಬ್ಯಾಂಕ್ ತೊಡಗಿರುತ್ತೆ. ಕಾಂಟ್ರಾಕ್ಟಿಂಗ್ ಫಾರ್ ಪಬ್ಲಿಕ್ ಪ್ರೈವೇಟ್ ಲೋನ್ಸ್, ನೆಗೋಷಿಯೇಟಿಂಗ್ ಆ್ಯಂಡ್ ಇಶ್ಯೂಯಿಂಗ್ ದ ಸೇಮ್. ಓಕೆ, ಸೊ ಪಬ್ಲಿಕ್ ಇರಬಹುದು, ಪ್ರೈವೇಟ್ ಲೋನ್ಸ್ ಇರಬಹುದು, ಅದರ ಒಪ್ಪಂದಗಳನ್ನು ಮಾಡಿ ಅದನ್ನು ಪಬ್ಲಿಕ್ಕಿಗೆ ಕೊಡಿಸುವುದಲ್ಲಿರಬಹುದು ಅಥವಾ ಪ್ರೈವೇಟ್ ಪೀಪಲ್ಗೆ ಕೊಡಿಸೋದಿರಬಹುದು. ಇಂತಹ ಕಾರ್ಯವನ್ನು ಕೂಡ ಮಾಡುತ್ತೆ. ಅಂಡರ್ಟೇಕಿಂಗ್ ಆ್ಯಂಡ್ ಎಕ್ಸಿಕ್ಯೂಟಿಂಗ್ ಟ್ರಸ್ಟಿ. ಓಕೆ, ಸೊ ಟ್ರಸ್ಟಿ ಅಂತ ಅಂದರೆ ಇದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ವ್ಯಾಪಾರದಲ್ಲಿ ಬರುತ್ತೆ. ಕೆಲವೊಂದು ಹಣಕಾಸಿನ ಸಂಸ್ಥೆ ಇರ್ಬೋದು, ಈಗ ಕೆಲವೊಂದು ಕಾಲೇಜಸ್ ನೀವು ನೋಡಿರ್ಬೋದು, ಟ್ರಸ್ಟಿಂದ ನಡೆಯುತ್ತೆ. BGS ಅಥವಾ ಬೇರೆ ತರಹದ ಕ್ರೈಸ್ಟ್ ಯೂನಿವರ್ಸಿಟಿ ಟ್ರಸ್ಟಿಂದ ನಡೆಯುತ್ತೆ. ಸೊ ಆ ಟ್ರಸ್ಟಲ್ಲಿ ಆಗುವಂತಹ ಹಣಕಾಸಿನ ವ್ಯವಹಾರಗಳು, ಅಕಸ್ಮಾತ್ ಒಬ್ಬರು ಬಿಟ್ಟು ಹೋಗಿದ್ದಾರೆ, ರಿಟೈರ್ಮೆಂಟ್ ಆಗಿದ್ದಾರೆ ಅಥವಾ ಅವರು ಈಗಿಲ್ಲ ಅಂಥ ಸಿಚುವೇಷನಲ್ಲಿ ಬ್ಯಾಂಕು ಮೀಡಿಯೇಟರ್ ಆಗಿ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟು, ಅಕ್ವಿಸಿಷನ್, ಕನ್ಸ್ಟ್ರಕ್ಷನ್, ಮೇಂಟೆನೆನ್ಸ್ ಆ್ಯಂಡ್ ಆಲ್ಟರ್ನೇಟಿವ್ ಆಫ್ ಬಿಲ್ಡಿಂಗ್ ಆರ್ ವರ್ಕ್ಸ್ ನೆಸೆಸರಿ ಆರ್ ಕನ್ವೀನಿಯಂಟ್ ಫಾರ್ ದ ಪರ್ಪಸ್ ಆಫ್ ದ ಕಂಪನಿ. ಓಕೆ, ಸೊ ಕೆಲವೊಂದು ಸತಿ ಏನಾಗುತ್ತೆ, ಎರಡು ಕಂಪನೀಸ್ಗಳು, ವಾಟ್ ಯು ಸೇ ಆ್ಯಸ್, ಒಂದು ಪವರ್ಫುಲ್ ಕಂಪನಿ, ಒಂದು ವೀಕ್ ಕಂಪನಿ ಇರಬಹುದು. ಪವರ್ಫುಲ್ ಕಂಪನಿ ವೀಕ್ ಕಂಪನಿನ ಅಬ್ಸರ್ವ್ ಮಾಡುತ್ತೆ ಅಥವಾ ಅಕ್ವೈರ್ ಮಾಡುತ್ತೆ. ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಬೇಕಾಗಿರುವಂತಹ ಲೋನು, ಬಿಲ್ಡಿಂಗ್ ಆಲ್ಟ್ರೇಷನ್ಗೆ ಬೇಕಾಗಿರುವಂತಹ ಲೋನು, ಈ ತರಹದ ಸ್ವರೂಪದಲ್ಲೂ ಕೂಡ ಬ್ಯಾಂಕು ಕಂಪನೀಸ್ಗಳಿಗೆ ಸಹಾಯ ಮಾಡುತ್ತೆ.
ಕ್ಯಾರಿಂಗ್ ಆನ್ ಆ್ಯಂಡ್ ಟ್ರಾನ್ಸಾಕ್ಟಿಂಗ್ ಎವ್ರಿ ಕೈಂಡ್ ಆಫ್ ಗ್ಯಾರಂಟಿ ಆ್ಯಂಡ್ ಇಂಡಿಮಿನೇಟ್ ಬಿಸ್ನೆಸ್. ಓಕೆ, ಸೊ ಬ್ಯಾಂಕು ಯಾರ್ಯಾರಿಗೆ ಗ್ಯಾರಂಟಿ ಕೊಟ್ಟಿದೆಯೋ ಆ ಗ್ಯಾರಂಟಿಯರ್ ಕರ್ತವ್ಯಗಳು ಏನೇನಿದೆಯೋ ಅಂತಹ ಕೆಲಸವನ್ನು ಕೂಡ ಬ್ಯಾಂಕು ಮಾಡುತ್ತೆ. ಕಲೆಕ್ಟಿಂಗ್ ಆ್ಯಂಡ್ ಟ್ರಾನ್ಸ್ಮಿಟಿಂಗ್ ಆಫ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್ ಅಂತ ಅಂದರೆ ಹಣ ಇರಬಹುದು, ಶೇರ್ ಸೆಕ್ಯೂರಿಟಿ ಇರ್ಬೋದು, ಇದೆಲ್ಲ ಬ್ಯಾಂಕು ಮಧ್ಯವರ್ತಿಯಾಗಿ ಕಲೆಕ್ಟ್ ಮಾಡಿ ಯಾರಿಗೋಸ್ಕರ ಕಲೆಕ್ಟ್ ಮಾಡುತ್ತೋ ಅವ್ರಿಗೆ ವಾಪಸ್ ಕೊಡುವಂತಹ ಜವಾಬ್ದಾರಿಗಳು. ಅಂಡರ್ಟೇಕಿಂಗ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಎಸ್ಟೇಟ್ ಆ್ಯಸ್ ಅನ್ ಎಕ್ಸಿಕ್ಯೂಟರ್, ಟ್ರಸ್ಟಿ ಆ್ಯಂಡ್ ಅದರ್ವೈಸ್. ನಾನು ಈಗಾಗಲೇ ನಿಮಗೆ ಟ್ರಸ್ಟಿ ಬಗ್ಗೆ ಹೇಳಿದ್ದೆ. ಎಕ್ಸಿಕ್ಯೂಟರ್ ಅಂತ ಅಂದರೆ ಬ್ಯಾಂಕು ಮಧ್ಯವರ್ತಿಯಾಗಿ ಬ್ಯಾಂಕನ್ನು ಟ್ರಸ್ಟಿಯಾಗಿ ತಗೊಂಡಾದಾಗ, ಯಾವಾಗ ಕಂಪನಿ ಬ್ಯಾಂಕನ್ನು ಮಧ್ಯವರ್ತಿಯಾಗಿ ತಗೊಂಡಾದಾಗ. ಸೊ ಕಂಪನಿಯಲ್ಲಿ ನಡೆಯುವಂತಹ ಹಲವಾರು ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಅಥವಾ ಆ ಟ್ರಸ್ಟು ಯಾವುದೋ ದುಡ್ಡು ಇಟ್ಟಿರ್ಬೋದು, ಅದು ಮೆಚುರಿಟಿ ಆಯಿತು ಅಂತ ಅಂದ್ಕೊಳ್ಳಿ. ಅಂತಹ ಸನ್ನಿವೇಶದಲ್ಲಿ ಬ್ಯಾಂಕು ಆ ಟ್ರಸ್ಟಿ ಡೀಡಲ್ಲಿ ಏನು ಬರ್ತಿದೆಯೋ ಅದನ್ನು ಎಕ್ಸಿಕ್ಯೂಟ್ ಮಾಡುವಂತಹ ಕರ್ತವ್ಯ. ನೆಕ್ಸ್ಟ್ ಕೆಲವೊಂದು ಬೇಸಿಕ್ ಟರ್ಮಿನಾಲಜೀಸ್ನ ನಾವು ತಿಳ್ಕೊಳ್ಳೋಣ. ಓಕೆ, ಇಷ್ಟುವರೆಗೂ ನಾವು ಫೀಚರ್ಸ್ ಮತ್ತು ಬ್ಯಾಂಕಿಂಗಿನ ಡೆಫಿನೇಷನ್ ತಿಳ್ಕೊಂಡ್ವಿ. ಈಗ ಬೇಸಿಕ್ ಟರ್ಮಿನಾಲಜೀಸ್. ಫಸ್ಟ್ ಬಂದು ಬ್ಯಾಂಕಲ್ಲಿ ಸ್ಟ್ಯಾಟ್ಯುಟರಿ ರಿಸರ್ವ್ ಅಂತ ಒಂದು ಪರ್ಟಿಕ್ಯುಲರ್ ರಿಸರ್ವ್ ಎಲ್ಲ ಬ್ಯಾಂಕು ಮೇಂಟೈನ್ ಮಾಡುವುದು ಒಂದು ಕಡ್ಡಾಯತೆ, ಮ್ಯಾಂಡೇಟ್ರಿ. ಏನಿದು ಸ್ಟ್ಯಾಟ್ಯುಟರಿ ರಿಸರ್ವ್ ಅಂತ ಅಂದರೆ, ಅಕಾರ್ಡಿಂಗ್ ಟು ಸೆಕ್ಷನ್ 17 ಸಬ್ಸೆಕ್ಷನ್ 1 ಆಫ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್, ಎವ್ರಿ ಬ್ಯಾಂಕಿಂಗ್ ಕಂಪನಿ ಇನ್ಕಾರ್ಪೊರೇಟೆಡ್ ಇನ್ ಇಂಡಿಯಾ, ಭಾರತ ದೇಶದಲ್ಲಿ, must transfer at least 25% of annual profits to the statutory reserve ಅಂತ ಅಂದರೆ ಎಲ್ಲ ಬ್ಯಾಂಕಿನಲ್ಲಿ ಒಂದು ಸ್ಟ್ಯಾಟ್ಯುಟರಿ ಅಂದರೆ ಮ್ಯಾಂಡೇಟರಿ, ಕಡ್ಡಾಯತೆ, ರಿಸರ್ವ್ ಅಂತ ಒಂದು ಅಕೌಂಟನ್ನು ಮೇಂಟೈನ್ ಮಾಡಿ ಬಿಫೋರ್ ಡಿಕ್ಲೇರಿಂಗ್ ಡಿವಿಡೆಂಡ್ ಡಿಕ್ಲೇರ್ ಮಾಡೋಕ್ಕಿಂತ ಇರುವಂತಹ ಪ್ರಾಫಿಟ್ಟಿಂದ ಶೇಕಡವಾರಿ 25% ಆ್ಯನ್ಯುವಲ್ ಪ್ರಾಫಿಟ್ಸ್ನ ಆ ಸ್ಟ್ಯಾಟ್ಯುಟರಿ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇದು ಕಡ್ಡಾಯತೆ. ನವೆಂಬರ್ 2019 ಸ್ಟ್ಯಾಟ್ಯುಟರಿ ರಿಸರ್ವ್ ಬಂದು 18.25 ಆಗಿದೆ. ನೆಕ್ಸ್ಟು ಕ್ಯಾಶ್ ರಿಸರ್ವ್ ರೇಷಿಯೋ. ಏನಿದು ಕ್ಯಾಶ್ ರಿಸರ್ವ್ ರೇಷಿಯೋ? ಇದನ್ನು CRR ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ಸೆಕ್ಷನ್ 42 ಆಫ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949, ಎಲ್ಲ ಬ್ಯಾಂಕ್ಗಳು, ಎವ್ರಿ ಬ್ಯಾಂಕ್ ಮಸ್ಟ್ ಡೆಪಾಸಿಟ್ ವಿತ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ an amount equal to 3% of time and demand liability ಅಂತ ಅಂದರೆ ಎಲ್ಲ ಬ್ಯಾಂಕುಗಳು ಸ್ಟ್ಯಾಟ್ಯುಟರಿ ರಿಸರ್ವ್ ಅವರಲ್ಲೇ ಇಟ್ಕೊಳ್ಳೋದು. ಕ್ಯಾಶ್ ರಿಸರ್ವನ್ನು ಎಲ್ಲ ಬ್ಯಾಂಕುಗಳು RBIಯಲ್ಲಿ ಇಡತಕ್ಕದ್ದು. RBIಯಲ್ಲಿ SBI ಅಂತ ಒಂದು ಬ್ಯಾಂಕಿನ ಅಕೌಂಟನ್ನು ಓಪನ್ ಮಾಡಿ ಆ ಅಕೌಂಟಿನಲ್ಲಿ ವಾರ್ಷಿಕ ಎವ್ರಿ ಇಯರ್ ದೇ ಹ್ಯಾವ್ ಟು ಟ್ರಾನ್ಸ್ಫರ್ 3% ಆಫ್ ಟೈಮ್ ಡೆಪಾಸಿಟ್ ಆ್ಯಂಡ್ ಡಿಮಾಂಡ್ ಡೆಪಾಸಿಟ್. ಟೈಮ್ ಡೆಪಾಸಿಟ್ ಅಂತ ಅಂದರೆ ಟೈಮ್ ಆ್ಯಂಡ್ ಡಿಮಾಂಡ್ ಲಯಬಿಲಿಟಿ ಅಂತ ಅಂದರೆ ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್, ಆಮೇಲೆ FD, ಆಮೇಲೆ RR ರಿಕರಿಂಗ್ ಬ್ಯಾಂಕ್. ಸೊ ಇದೆಲ್ಲನೂ ಖಾತೆಗಳು. ಈ ಖಾತೆ ಟೋಟಾಲಿಟಿ ತಗೊಂಡು ಟೈಮ್ ಅಂತ ಅಂದರೆ ಟೈಮ್ಗೆ ಮೆಚೂರ್ ಆಗೋದು, ಡಿಮಾಂಡ್ ಅಂತ ಅಂದರೆ ಸೇವಿಂಗ್ ಬ್ಯಾಂಕ್ಸು. ಸೊ ಈ ಎರಡು, ಇವಾಗ ಒಂದು ಬ್ಯಾಂಕಿನಲ್ಲಿ 10 ಲಕ್ಷ ಟೈಮ್ ಡೆಪಾಸಿಟ್ ಇದೆ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆಮೇಲೆ ಡಿಮಾಂಡ್ ಡೆಪಾಸಿಟ್ಟು ಇಂದು 20 ಲಕ್ಷ ಇದೆ. ಸೊ 20 + 10 30% ಲಕ್ಷದಲ್ಲಿ 3% CRR ಆಗಿ ಇಡತಕ್ಕದ್ದು. ಆಮೇಲೆ CRR ರೇಷಿಯೋ ಈ ಪರ್ಟಿಕ್ಯುಲರ್ 2019 3% ಆಗಿ ಇದೆ. ನೆಕ್ಸ್ಟು ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಅಂತ ಕರೀತಾರೆ. ಏನಿದು ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ? ಸ್ಟ್ಯಾಟ್ಯುಟರಿ ರಿಸರ್ವ್ ಬೇರೆ, ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಬೇರೆ. As per 24 section of Banking Regulation Act, every banking company must invest 20% of the time and demand liability, gold and securities ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಅಂತ ಅಂದರೆ ಎಲ್ಲ ಬ್ಯಾಂಕುಗಳು ಅವರ ಕಂಪನಿಯಲ್ಲಿ ಇರುವಂತಹ ಟೈಮು, ಡಿಮಾಂಡ್ ಲಯಬಿಲಿಟಿ ಪ್ಲಸ್ ಗೋಲ್ಡ್ ಆ್ಯಂಡ್ ಸೆಕ್ಯೂರಿಟೀಸ್. ಗೋಲ್ಡ್ ನಿಮ್ಗೆ ಗೊತ್ತಿದೆ, ಸೆಕ್ಯೂರಿಟೀಸ್ ಅಂದರೆ ಶೇರ್ಸು. ಈ ಮೊತ್ತದಲ್ಲಿ 25% ಇನ್ವೆಸ್ಟ್ ಮಾಡಬೇಕು. ಕಡ್ಡಾಯವಾಗಲೂ ಇದನ್ನು ಇನ್ವೆಸ್ಟ್ ಮಾಡಬೇಕು. ಈ ಇನ್ವೆಸ್ಟ್ಮೆಂಟಲ್ಲಿ ನಮ್ಮ RBIನ ರೋಲ್ ಏನು ಅಂತ ಅಂದರೆ 25% ಅಂತ ಇದೆ. ಇದನ್ನು RBI ಕಾನೂನಿನ ಪ್ರಕಾರ, RBI ಗೈಡ್ಲೈನ್ಸಿನ ಪ್ರಕಾರ 40%ವರೆಗೂ ಇದನ್ನು ಏರಿಕೆ ಮಾಡಬಹುದು. ಇದು ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಅಂತ ಹೇಳ್ತಾರೆ.
ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ನಾನ್ ಪರ್ಫಾರ್ಮಿಂಗ್ ಅಸೆಟ್. ಏನಿದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಅಂದರೆ, ಬ್ಯಾಂಕಿಂಗ್ ಅಡ್ವಾನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಪರ್ಫಾರ್ಮಿಂಗ್ ಆ್ಯಂಡ್ ನಾನ್ ಪರ್ಫಾರ್ಮಿಂಗ್. Assets become non-performing when income from it not received in the bank for a certain period of a time. Non-performing can be classified into 4 categories. ಅಂತ ಅಂದರೆ, ಯಾವ ಒಂದು ಸಾಲ, ಈಗ ಬ್ಯಾಂಕು ಸಾಲ ಕೊಟ್ಟಿದೆ ಪಬ್ಲಿಕ್ಗೆ, ಆ ಪರ್ಟಿಕ್ಯುಲರ್ ಸಾಲ ಕಸ್ಟಮರು ಹಿಂದಿರುಗಿಸ್ತಾ ಬಂದಾಗ ಅದು ಪರ್ಫಾರ್ಮಿಂಗ್ ಆಗುತ್ತೆ. ಅವನೇನಾದರೂ EMI ಅಲ್ಲಿ ಅಥವಾ ಕಂತು ಕಟ್ಟೋದ್ರಲ್ಲಿ ಒಂದೋ ಎರಡೋ ಕಟ್ಟೋವಾಗ ಅದನ್ನು ನಿಲ್ಲಿಸ್ಬಿಟ್ರೆ ಅಥವಾ ಕಟ್ಟದೆ ಹೋಗ್ಬಿಟ್ರೆ ಅದೇನಾಗುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗುತ್ತೆ. ಸೊ ಇಂತಹ ಸಿಚುವೇಶನಲ್ಲಿ ಬ್ಯಾಂಕು ಏನು ಮಾಡಬೇಕು, ಅದಕ್ಕೆ ಏನೇನು ತಯಾರಿಗಳು, ಅದಕ್ಕೆ ಏನೇನು ಸ್ಟೆಪ್ಸ್ ತಗೋಬೇಕು ಅನ್ನೋದು ಈ ಕಾನ್ಸೆಪ್ಟು. ಇದು ನಿಮಗೆ ಬೇಸಿಕ್ ಕಾನ್ಸೆಪ್ಟ್. ಈ ಬೇಸಿಕ್ ಟರ್ಮಿನಾಲಜೀಸು ಮತ್ತು ಬೇಸಿಕ್ ಡೆಫಿನಿಷನ್ಸು ಇವೆಲ್ಲನೂ 2 ಮಾರ್ಕ್ಸು ಮತ್ತು 6 ಮಾರ್ಕ್ಸ್ಗೆ ನಿಮಗೆ ಬರಬಹುದು. ಓಕೆ, ಈ 4 ನಾನ್ ಪರ್ಫಾರ್ಮಿಂಗ್ ಅಸೆಟ್ನ 4 ಭಾಗವಾಗಿ ಮಾಡ್ತಾರೆ. ಒಂದು ಸ್ಟ್ಯಾಂಡರ್ಡ್ ಅಸೆಟ್ಸ್. ಏನದು? ಸ್ಟ್ಯಾಂಡರ್ಡ್ ಅಸೆಟ್ಸ್ ಆರ್ ಅಸೆಟ್ಸ್ ವಿಚ್ ಡು ನಾಟ್ ಕ್ಯಾರಿ ಮೋರ್ ದೆನ್ ನಾರ್ಮಲ್ ರಿಸ್ಕ್ ಅಟ್ಯಾಚ್ ಟು ದ ಬಿಸ್ನೆಸ್ ಅಂಡ್ ಡಸ್ ನಾಟ್ ಕಾಸ್ ಎನಿ ಪ್ರಾಬ್ಲಮ್. ಈ ಸ್ಟ್ಯಾಂಡರ್ಡ್ ಅಸೆಟ್ ಹೇಗೆ ಅಂತ ಅಂದರೆ, ಯಾವತ್ತೂ ಕೂಡ ಇದು 1-2 ಈಗ ಕೋವಿಡಿಂದ ಪ್ರಾಬಬ್ಲಿ ಒಬ್ಬರು ಇಬ್ಬರು ಫಸ್ಟ್ ಮಂತು ಅಥವಾ ಬಿಕಾಸ್ ಆಫ್ ಸಿಚುವೇಶನ್ 1 ಮಂತು ಕಟ್ಟೋದಿಕ್ಕಾಗೋದಿಲ್ಲ, ಮತ್ತು ನೆಕ್ಸ್ಟ್ ಮಂತಿಂದ ಕಟ್ಕೊಂಡ್ಬರ್ತಾರೆ. ಸೊ ಅದು ಅಂತಂದರೆ ಸ್ಟ್ಯಾಂಡರ್ಡ್ ಅಸೆಟ್ ಅಂತ ಅಂದರೆ ಅದರಲ್ಲಿ ಬ್ಯಾಂಕ್ಗೆ ಯಾವುದೇ ರಿಸ್ಕ್ ಇರಲ್ಲ. ಎಲ್ಲ ಒಳ್ಳೆ ರೀಪೇಮೆಂಟ್ ಮಾಡುವಂತಹ ಕಸ್ಟಮರ್ಸ್ ಎಲ್ಲನೂ ಸ್ಟ್ಯಾಂಡರ್ಡ್ ಅಸೆಟ್ಗೆ ಬರ್ತಾರೆ. ಅವ್ರಿಗೆ ಯಾಕೆ ಅಂತ ಅಂದರೆ ಕರೆಕ್ಟಾಗಿ EMI ಪೇ ಮಾಡಿಕೊಂಡು ಬರ್ತಾರೆ. ನೆಕ್ಸ್ಟು ಸಬ್ ಸ್ಟ್ಯಾಂಡರ್ಡ್ ಅಸೆಟ್. ವೆನ್ ದ ಇನ್ಸ್ಟಾಲ್ಮೆಂಟ್ ಆಫ್ ಅ ಟರ್ಮ್ ಲೋನ್ ಅಂತ ಅಂದರೆ ಅವಧಿ ಸಾಲ, ಓಕೆ, ವಿಚ್ ಈಸ್ ಓವರ್ ಡ್ಯೂ ಫಾರ್ ಅ ಪೀರಿಯಡ್ ಎಕ್ಸೀಡಿಂಗ್ 1 year ಇಸ್ ಟ್ರೀಟೆಡ್ ಟು ಬಿ ಸಬ್ ಸ್ಟ್ಯಾಂಡರ್ಡ್ ಅಸೆಟ್. ಅಂದರೆ ಯಾವೊಂದು ಸಾಲ 1 ವರ್ಷ ಮೀರಿ ಅಥವಾ 1 ವರ್ಷದ ಒಳಗೆ EMI ಕಟ್ಟೇ ಇಲ್ಲ ಅಂತ ಅಂದ್ಕೊಳ್ಳಿ, ಕಂತುಗಳು ಕಟ್ಟೇ ಇಲ್ಲ ಅಂತ ಅಂದ್ಕೊಳ್ಳಿ, ಅಂತಹ ಅಸೆಟ್ಗಳನ್ನು ಬ್ಯಾಂಕು ಸಬ್ ಸ್ಟ್ಯಾಂಡರ್ಡ್ ಆಗಿ ಕ್ಲಾಸಿಫೈ ಮಾಡುತ್ತೆ. ಇನ್ ಸಚ್ ಕ್ಯಾಟಗರಿ ಅಟ್ ಲೀಸ್ಟ್ ಫಾರ್ 2 years ಆಫ್ ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್ ಅಂಡರ್ ದ ಪರ್ ಶೆಡ್ಯೂಲ್ ಫಾರ್ಮ್ ಅಂತ. ಅಂದರೆ ಈ 1 ವರ್ಷ ಕಟ್ಟದೆ ಅದು 2 ವರ್ಷಕ್ಕೂ ಇನ್ಕ್ರೀಸ್ ಹಾಕ್ಕೊಂಡು ಹೋಗುತ್ತಲ್ಲ, ಅಂತಹ ಅಸೆಟ್ಸನ್ನು ಸಬ್ ಸ್ಟ್ಯಾಂಡರ್ಡ್ ಅಸೆಟ್ ಅಂತ ಕರೀತಾರೆ. ಈ ಸಬ್ ಸ್ಟ್ಯಾಂಡರ್ಡ್ ಅಸೆಟ್ ಆದಾಗ ಬ್ಯಾಂಕಿಗೆ ತುಂಬ ಲಾಸ್ ಆಗುತ್ತೆ. ಆವಾಗ ಏನು ಮಾಡಬೇಕು ಬ್ಯಾಂಕ್ ಶುಡ್ ಮೇಕ್ 10% ಪ್ರಾವಿಷನ್ ಆನ್ ದ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಸಬ್ ಸ್ಟ್ಯಾಂಡರ್ಡ್ ಅಸೆಟ್. ಬ್ಯಾಂಕ್ಗಳು ಏನು ಮಾಡಬೇಕು, ಅವರು ಈ ಸಬ್ ಸ್ಟ್ಯಾಂಡರ್ಡ್ ಅಸೆಟ್ಟಲ್ಲಿ 10%ನ ಪ್ರಾವಿಷನ್ ಅಂತ ಅಂದರೆ ದುಡ್ಡನ್ನ ತೆಗೆದಿಡಬೇಕು. ಯಾಕೆ ಅಂತ ಅಂದರೆ ಅಕಸ್ಮಾತ್ ಆಗಿ ಸಬ್ ಸ್ಟ್ಯಾಂಡರ್ಡ್ ಅಸೆಟ್ಟಿಂದ ಲಾಸ್ ಬಂದರೆ ನಾವು ಪ್ರಾವಿಷನ್ ಅಂತ ಅಥವಾ ತೆಗೆದಿಟ್ಟಿದ್ರೆ, ಪ್ರಾವಿಷನ್ ಅಂತ ಅಂದರೆ ಹಣವನ್ನು ತೆಗೆದಿಡೋದು, ಪ್ರಾವಿಷನ್ ಮಾಡಿದರೆ ಅದರಿಂದ ಏನಾಗುತ್ತೆ, ಬ್ಯಾಂಕ್ಗೆ ಸಹಾಯ ಆಗುತ್ತೆ. ಅಷ್ಟು ಆ 10% ಅಷ್ಟು ಲಾಸನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ನೆಕ್ಸ್ಟ್ ಕಾನ್ಸೆಪ್ಟು. ನೆಕ್ಸ್ಟು ಕೈಂಡ್ ಆಫ್ ಅಸೆಟ್ ಬಂದು ಡೌಟ್ಫುಲ್ ಅಸೆಟ್. ಡೌಟ್ಫುಲ್ ಅಂತ ಅಂದರೆ ನಿಮಗೆ ಗೊತ್ತಾಗ್ತಾ ಇದೆ, ಡೌಟ್ ಆಗಿ ಇರುವಂತಹ ಅಸೆಟ್. ವೆನ್ ದ ಇನ್ಸ್ಟಾಲ್ಮೆಂಟ್ ಆನ್ ದ ಟರ್ಮ್ ಲೋನ್ ಆರ್ ಓವರ್ ಡ್ಯೂ ಪೀರಿಯಡ್ ಎಕ್ಸೀಡಿಂಗ್ 2 years. ಈಗ ಸಬ್ ಸ್ಟ್ಯಾಂಡರ್ಡು 1 year ಇಂದ 2 years. ಡೌಟ್ಫುಲ್ ಅಂತ ಅಂದರೆ 2 ವರ್ಷ ಮೀರಿ ಕೂಡ ಕಂತುಗಳನ್ನು ಕಟ್ಟೋದಿಕ್ಕೆ ಮುಂದೆ ಬಂದಿಲ್ಲ ಅಂತ ಅಂದ್ಕೊಳ್ಳಿ. ಇಟ್ ಮಸ್ಟ್ ಬಿ ಟ್ರೀಟೆಡ್ ಆಸ್ ಡೌಟ್ಫುಲ್. ಓಕೆ, ಯಾವೊಂದು ಅಸೆಟ್ಟು ಅಥವಾ ಸಾಲ, ಬ್ಯಾಂಕ್ ಕೊಟ್ಟಿರೋ ಸಾಲ 2 ವರ್ಷ ಆದರೂ ಕೂಡ ತೀರಿಸಿಲ್ಲ ಅಥವಾ EMI ಕಟ್ತಾ ಇಲ್ಲ, ಕಂತುಗಳನ್ನು ಕಟ್ತಾ ಇಲ್ಲ ಅಂತ ಅಂದರೆ ಅದನ್ನ ಬ್ಯಾಂಕು ಡೌಟ್ಫುಲ್ ಅಂತ ಕ್ಲಾಸಿಫೈ ಮಾಡುತ್ತೆ. ದ ಬ್ಯಾಂಕ್ ಮಸ್ಟ್ ಮೇಕ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಅಸೆಟ್ ಆಸ್ ಫಾಲೋಸ್. ಈ ಕೆಳಕಂಡ ಬೇರೆ ತರಹ ವಿಧಾನದಲ್ಲಿ ಬ್ಯಾಂಕುಗಳು ಪ್ರಾವಿಷನ್ಸ್ಗಳನ್ನು ಮಾಡಬೇಕು. ಯಾವ ರೀತಿ? 100% ಆಫ್ ದ ಅಡ್ವಾನ್ಸ್ ವಿಚ್ ಇಸ್ ನಾಟ್ ಕವರ್ಡ್ ಬೈ ರಿಯಲೈಸಬಲ್ ವ್ಯಾಲ್ಯೂ ಆಫ್ ದ ಸೆಕ್ಯೂರಿಟಿ. ಅಂದರೆ ಅಡ್ವಾನ್ಸ್ ಎಷ್ಟು ಕೊಟ್ಟಿರ್ತಾರೋ ಅದರಲ್ಲಿ 100% ಕೂಡ 100%ನ ಅದನ್ನು ಪ್ರಾವಿಷನ್ ಆಗಿ ತೆಗೆದಿಡ್ತಾರೆ. ಓಕೆ, ಯಾವುದಕ್ಕೆ? ಸೆಕ್ಯೂರಿಟಿ ಕೊಟ್ಟಿಲ್ವೋ. ಓವರ್ ಆ್ಯಂಡ್ ಅಬೌವ್ ಡಿಪೆಂಡಿಂಗ್ ಆಫ್ ದ ಪೀರಿಯಡ್ ಫಾರ್ ವಿಚ್ ಅಸೆಟ್ಸ್ ರಿಮೈನಿಂಗ್ ಡೌಟ್ಫುಲ್ 20% to 50% with assets remaining 20% to 50% of security position up to 1 year of realizable value outstanding 20%, up to 3 years 30% and
ಮೋರ್ ದೆನ್ 3 years 50%. ಏನು ಹೇಳ್ತಾ ಇದೆ ಇಲ್ಲಿ ನಿಮಗೆ ಗೊತ್ತಿರೋ ತರಹ ಒಂದು ನಿಮಿಷ ಏನು ಹೇಳುತ್ತೆ ಇಲ್ಲಿ ಈ ಸೆಂಟೆನ್ಸ್ ಏನು ಹೇಳುತ್ತೆ ಅಂತ ಅಂದರೆ, ಯಾವ ಒಂದು ಬ್ಯಾಂಕಿನಲ್ಲಿ 20% to 50% ಡೌಟ್ಫುಲ್ ಆದಾಗ, ಅದು 1 ವರ್ಷ ಎಳೆದಾಗ 1 ವರ್ಷ ಎಳೆದಾಗ ಅದನ್ನು 20% ಪ್ರಾವಿಷನ್ ಮಾಡಬೇಕು. ಓಕೆ, ಅದೇ ಪರ್ಟಿಕ್ಯುಲರ್ ಡೌಟ್ಫುಲ್ಲು 3 ವರ್ಷ ಎಳೆದಾಗ, ದಟ್ ಮೀನ್ಸ್ 1 year ಆಯಿತು, 2 years ಆಯಿತು, 3 ವರ್ಷನೂ ಕಂತು ಕಟ್ಟಿಲ್ಲ. ಈಗ 1 ಲಕ್ಷ 2 ಲಕ್ಷ ಅಂದರೆ ಪರವಾಗಿಲ್ಲ ಸ್ಟೂಡೆಂಟ್ಸ್, 10 ಲಕ್ಷ 10 ಕೋಟಿ 1 ಕೋಟಿ ಆ ತರಹದ ಸಾಲ ಕೊಟ್ಟಾಗ 30% ಇಸ್ ಅ ಹ್ಯೂಜ್ ಅಮೌಂಟ್. ಅವ್ರು ಕಂತು ಕಟ್ಟಿಲ್ಲ ಅಂತಂದರೆ ಬ್ಯಾಂಕ್ಗೆ ಎಷ್ಟು ಲಾಸ್ ಆಗುತ್ತೆ. ಸೊ ಯಾವ ಒಂದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಟು 3 years ಇನ್ನು ಕಟ್ಟದೆ ಹೋದಾಗ 30% ಪ್ರಾವಿಷನ್ ಮಾಡಬೇಕು. ಆಮೇಲೆ 3 ವರ್ಷ ಆದ ನಂತರನೂ ಕಂತು ಕಟ್ಟೇ ಇಲ್ಲ ಅಂತ ಅಂದರೆ ಆ ಸನ್ನಿವೇಶದಲ್ಲಿ 50% ಟೋಟಲ್ ಅಡ್ವಾನ್ಸಲ್ಲಿ ಅವರು ಬ್ಯಾಂಕುಗಳು ಪ್ರಾವಿಷನ್ ಮಾಡ್ತಾ ಬರಬೇಕು. ಇದು ಈ ಪರ್ಟಿಕ್ಯುಲರ್ ಡೌಟ್ಫುಲ್ ಅಸೆಟ್ಟಿನ ಸಾರಾಂಶ. ನೆಕ್ಸ್ಟು ಲಾಸ್ಟ್ ಅಸೆಟ್ ಬಂದು ಲೂಸಿಂಗ್ ಅಸೆಟ್ ಅಂತ ಕರಿತೀವಿ. ದೀಸ್ ಆರ್ ಅಸೆಟ್ಸ್ ವೇರ್ ದ ಲೋನ್ ಆನ್ ದ ಅಸೆಟ್ಸ್ ಕ್ಯಾನ್ ಬಿ ಈಸಿಲಿ ಐಡೆಂಟಿಫೈಡ್ ಬೈ ದ ಬ್ಯಾಂಕ್. ಲೂಸಿಂಗ್ ಅಂತ ಅಂದರೆ ನಿಮ್ಮ ಪದದಲ್ಲೇ ಗೊತ್ತಾಗುತ್ತೆ, ದ ಲಾಸು ಬ್ಯಾಂಕ್ಗೆ, ಬಟ್ ದ ಅಮೌಂಟ್ ಹ್ಯಾಸ್ ನಾಟ್ ಬೀನ್ ರಿಟನ್ ಆಫ್ ಹೋಲ್ಲಿ ಆರ್ ಪಾರ್ಟ್ಲಿ. ಓಕೆ, ಸೊ ಈ ಲೂಸಿಂಗ್ ಅಸೆಟ್ ಏನು ಮಾಡಬಹುದು ಅಂತ ಅಂದರೆ ಇದನ್ನು ರೈಟ್ ಆಫ್ ಮಾಡಬಹುದು. ಓಕೆ, ರೈಟ್ ಆಫ್ ಅಂತ ಅಂದರೆ ಟೋಟಲ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡಿ ವರ್ಷ ಪ್ರಾಫಿಟಲ್ಲಿ ಅದನ್ನು ಕಳಿಸ್ತಾ ಬಂದರೆ ಅದನ್ನು ರೈಟ್ ಆಫ್ ಅಂತ ಕರಿತೀವಿ. ಬಟ್ ದ ಅಮೌಂಟ್ ಹ್ಯಾಸ್ ನಾಟ್ ಬೀನ್ ರಿಟರ್ನ್ ಆಫ್ ಹೋಲಿ ಆರ್ ಪಾರ್ಟ್ಲಿ, ಸಚ್ ಅಸೆಟ್ ಇಸ್ ಅನ್ಕಲೆಕ್ಟಬಲ್ ಆ್ಯಂಡ್ ಈಸ್ ಆಫ್ ಲಿಟಲ್ ವ್ಯಾಲ್ಯೂ ವಿಚ್ ಇಸ್ ನಾಟ್ ಟು ಬಿ ಶೋನ್. ಈ ಪರ್ಟಿಕ್ಯುಲರ್ ಅಸೆಟ್ನ ಕಲೆಕ್ಟ್ ಮಾಡೋಕ್ಕೆ ಆಗಲ್ಲ ಅನ್ನೋದು ಇದರ ಸಾರಾಂಶ. ದ ಬ್ಯಾಂಕ್ ಶುಡ್ ಮೇಕ್ ಪ್ರಾವಿಷನ್ ಆ್ಯಸ್ ಫಾಲೋಸ್. ಯಾವ ಒಂದು ಅಸೆಟ್ಟಿಂದ ಬ್ಯಾಂಕ್ಗೆ ಲಾಭನೇ ಇಲ್ಲ, ಅದು ಮತ್ತೆ ವಾಪಸ್ ಬರೋದಿಲ್ಲ, ಸಾಲ ವಾಪಸ್ ಬರೋದೇ ಇಲ್ಲ ಅಂತ ಅದನ್ನು ತೀರ್ಮಾನ ಮಾಡ್ತಾರೋ, ತೀರ್ಮಾನ ಒಬ್ಬರೋ ಇಬ್ಬರೋ ಅಲ್ಲ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜೊತೆಗೆ ಮೀಟಿಂಗ್ ಕರೆದು ಅದರಲ್ಲಿ ಡಿಸ್ಕಸ್ ಮಾಡಿ ಆಮೇಲಿಂದ ಮಾಡ್ತಾರೆ. ಈಗ ನೀವು ನೋಡಿರಬಹುದು, ವಿಜಯ ಮಲ್ಯ ಇರಬಹುದು, ನಿರ್ವಾನ್ ಮೋದಿ ಇರಬಹುದು, ಇಂಥ ಎಷ್ಟೋ ಕೋಟಿಗಳು ನಾವು ಲೆಕ್ಕ ಹಾಕೋದಿಕ್ಕೆ ಆಗಲ್ಲ. ಅಂತಹ ಸಿಚುವೇಶನಲ್ಲಿ ಇಫ್ ದ ಅಸೆಟ್ಸ್ ರಿಮೇನ್ ಇನ್ ದ ಬುಕ್ ಫಾರ್ ಎನಿ ರೀಸನ್ ದೆನ್ 100% ಆಫ್ ದ ಔಟ್ಸ್ಟ್ಯಾಂಡಿಂಗ್ ಶುಡ್ ಬಿ ಪ್ರೊವೈಡೆಡ್. ಸೊ ಇಂತಹ ಅಸೆಟ್ಗೆ ಏನು ಮಾಡಬೇಕು ಅಂತ ಅಂದರೆ 100% ಪ್ರಾವಿಷನ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಲೂಸಿಂಗ್ ಅಸೆಟ್. ಸೊ ನಿಮಗೆ ಇದರ ಸಾರಾಂಶ ಗೊತ್ತಿರಬಹುದು ಅಂತ, ಅಥವಾ ಅರ್ಥ ಆಗಿರಬಹುದು ಅಂತ ನಾನು ಭಾವಿಸ್ತೀನಿ. ಸೊ ಈ ಪರ್ಟಿಕ್ಯುಲರ್ ಟಾಪಿಕಲ್ಲಿ ನಾವು ಡೆಫಿನೇಷನ್ ಆಫ್ ಬ್ಯಾಂಕಿಂಗ್, ಬೇಸಿಕ್ ಕಾನ್ಸೆಪ್ಟ್ಸು, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟು ಸೆಷನಲ್ಲಿ ನಾನು ಇನ್ನೂ ಹಲವಾರು ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.